ಸ್ಟಿಲ್ ಕುಮಾರಸ್ವಾಮಿ ಅವರಿಗೆ ಟೀಕೆ ಮಾಡೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಅವರ ಕಾಲದಲ್ಲಿ ಕುಡಿಯೋದಕ್ಕೆ ನೀರು ಕೊಟ್ಟಿಲ್ಲ. ನಾನು ಕೆಲಸ ಮಾಡ್ತಾ ಇರೋದಕ್ಕೆ ಕುಮಾರಸ್ವಾಮಿಗೆ ಹೊಟ್ಟೆ ಉರಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿ ಖಾತಾದಿಂದ ಈ ಖಾತಾಗೆ ಪರಿವರ್ತನೆ ವಿಚಾರ, ಖಾತಾ ಪರಿವರ್ತನೆಗೆ ಲಂಚ ಕೊಡುವಂತಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಹಿಂದೆ 5% ಇತ್ತು, ಈಗ 2% ಶುಲ್ಕ ಪಾವತಿಸಿ 2% ಕಟ್ಟೋದು ಬೇಡ ಅಂದವರ ವಿರುದ್ಧ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಆನ್ಲೈನ್ ಕಟ್ಟಿ ಅವರೆಲ್ಲ ದಾಖಲೆಗಳನ್ನ ಸರಿ ಮಾಡ್ಕೊಳ್ಳಿ. ಪ್ರತಿಯೊಂದು ದಾಖಲೆನೂ ಕೂಡ ಫೋಟೋ ಇರ್ತದೆ. ಯಾರು ಮೋಸ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ, ಯಾರು ದಾಖಲೆ ಕೊಟ್ಟರೆ ಅದನ್ನ ಕ್ಯಾನ್ಸಲ್ ಮಾಡೋಕ್ಕೂ ಕೂಡ ಅವಕಾಶ ಇದೆ. ಸೊ ಬೆಂಗಳೂರು ನಗರದವರು ಎಲ್ಲರಿಗೂ ಕೂಡ 27 ಲಕ್ಷ ಏನು ಆಸ್ತಿಗಳಿದೆ, ಈಗಾಗಲೇ ದಾಖಲೆ ಇರುವಂತಹ ಆಸ್ತಿಗಳು, ಅವರೆಲ್ಲರಿಗೂ ಕೂಡ ಮನೆ ಬಾಗಿಲಿಗೆ ಖಾತೆಗಳನ್ನ ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಅವರು ಬರೀ ಹಗಲು ಕನಸು ಮಾಡ್ತಾ ಇದ್ದಾರೆ. ಇವತ್ತು ನಿನ್ನೆ ಹೇಳಿದ್ರಲ್ಲ, ಅದ್ಯಾವುದೋ ಇದನ್ನ ಮಾಡಬೇಡ ಅಂತ ಅಂದ್ಬಿಟ್ಟು ಜಿಬಿಎ ಮಾಡಬೇಡ ಅಂತ. ಯಾರು ಮಾಡಿದ್ದು ಜಿಬಿಎನ? ಯಾರು ಮಾಡಿದ್ದು ನೋಟಿಫಿಕೇಶನ್? ಅವರೇ ನೋಟಿಫಿಕೇಶನ್ ಮಾಡಿದ್ದು. ಪೆಟ್ರೋಲು, ಡೀಸೆಲ್, ಗ್ಯಾಸು, ಆಮೇಲೆ ಎಲ್ಲಾ ಪದಾರ್ಥ, ಚಿನ್ನ ಪದಾರ್ಥ ಎಲ್ಲ ಹೋಗಿದೆಯಲ್ಲ, ಅದ್ರ ಬಗ್ಗೆ ಮಾತಾಡ್ಲಿ. ಯಾಕೆ ಮಾತಾಡ್ತಾ ಇಲ್ಲ ಕುಮಾರಸ್ವಾಮಿ? ಯಾವುದೂ ಮಾತಾಡ್ತಾ ಇಲ್ಲ. ಬರೀ ಬೇರೆಯವ್ರ ಮೇಲೆ ಟೀಕೆ ಮಾಡೋದೇ ಕೆಲಸ ಅವ್ರಿಗೆ. ಟೀಕೆ ಮಾಡೋದು, ಸ್ಟೇಟ್ಮೆಂಟ್ ಕೊಡೋದು ಬಿಟ್ರೆ ಬಡವರಿಗೆ ಅವ್ರ ಕಾಲದಲ್ಲಿ ಒಂದು ಕೆಲಸ ಏನಾದ್ರು ಮಾಡಿದಾರಾ? ಒಂದು ಕೆಲಸ ಏನಾದ್ರು ಒಂದ್ ಸರಿ ಮಾಡಿದಾರಾ? ಆ ಜನಕ್ಕೆ ಕುಡಿಯೋ ನೀರು ಕೊಡಕ್ಕಾಗಿರ್ಲಿಲ್ಲ. ನಾನು ನೀರು ಕೊಡಿಸಿದ್ದೀನಿ ಅವ್ರಿಗೆಲ್ಲ. ಈ ಆಸ್ತಿ ದಾಖಲೆಗಳನ್ನ ಸರಿ ಮಾಡ್ತಾ ಇದ್ದೀನಿ. ಏನು ಇದು ರಿಜಿಸ್ಟರ್ ಆಗಿತ್ತು, ಈಗೆಲ್ಲದಕ್ಕೂ ಕೂಡ 5 ಕಾರ್ಪೊರೇಷನ್ ಮಾಡಿ ಆಡಳಿತವನ್ನ ಸುಧಾರಣೆ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀನಿ. ಎಲ್ಲ ಬಿಜೆಪಿಯವರೆಲ್ಲ ಖುಷಿ ಪಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಡಿಕೆ ಮಾಡ್ತಾ ಇದ್ದಾರೆ ಅಂತ. ಬಿಜೆಪಿಯವರು ಏನ್ ಹೇಳಿದ್ರು ಆ ಸಲಹೆಯಂತೆ ನಾನು ಮಾಡ್ತಾ ಇದ್ದೀನಿ. ಪಾಪ ಅವನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ನನ್ ಸಿಕ್ಲಿಲ್ವಲ್ಲ ಅಂತ ಅಸೂಯೆ ಪಡ್ತಾ ಇದ್ದಾರೆ. ಹೊಟ್ಟೆ ಉರಿ ಬಿಟ್ರೆ ಬೇರೆ ಇನ್ನೇನು ಇಲ್ಲ. 2% ಆನ್ಲೈನ್ ಕಟ್ಟಿ ಅವರೆಲ್ಲ ದಾಖಲೆಗಳನ್ನ ಸರಿ ಮಾಡ್ಕೊಳ್ಳಿ. ಪ್ರತಿಯೊಂದು ದಾಖಲೆನೂ ಕೂಡ ಫೋಟೋ ಇರ್ತದೆ. ಯಾರು ಮೋಸ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ, ಯಾರು ದಾಖಲೆ ಕೊಟ್ಟರೆ ಅದನ್ನ ಕ್ಯಾನ್ಸಲ್ ಮಾಡೋಕ್ಕೂ ಕೂಡ ಅವಕಾಶ ಇದೆ. ಸೊ ಬೆಂಗಳೂರು ನಗರದವರು ಎಲ್ಲರಿಗೂ ಕೂಡ 27 ಲಕ್ಷ ಏನು ಆಸ್ತಿಗಳಿದೆ, ಈಗಾಗಲೇ ದಾಖಲೆ ಇರುವಂತಹ ಆಸ್ತಿಗಳು, ಅವರೆಲ್ಲರಿಗೂ ಕೂಡ ಮನೆ ಬಾಗಿಲಿಗೆ ಖಾತೆಗಳನ್ನ ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಅವರು ಬರೀ ಹಗಲು ಕನಸು ಮಾಡ್ತಾ ಇದ್ದಾರೆ. ಇವತ್ತು ನಿನ್ನೆ ಹೇಳಿದ್ರಲ್ಲ, ಅದ್ಯಾವುದೋ ಇದನ್ನ ಮಾಡಬೇಡ ಅಂತ ಅಂದ್ಬಿಟ್ಟು ಜಿಬಿಎ ಮಾಡಬೇಡ ಅಂತ. ಯಾರು ಮಾಡಿದ್ದು? ಸ್ಟಿಲ್ ಕುಮಾರಸ್ವಾಮಿ ಅವರಿಗೆ ಟೀಕೆ ಮಾಡೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಅವರ ಕಾಲದಲ್ಲಿ ಕುಡಿಯೋದಕ್ಕೆ ನೀರು ಕೊಟ್ಟಿಲ್ಲ. ನಾನು ಕೆಲಸ ಮಾಡ್ತಾ ಇರೋದಕ್ಕೆ ಕುಮಾರಸ್ವಾಮಿಗೆ ಹೊಟ್ಟೆ ಉರಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿ ಖಾತಾದಿಂದ ಈ ಖಾತಾಗೆ ಪರಿವರ್ತನೆ ವಿಚಾರ, ಖಾತಾ ಪರಿವರ್ತನೆಗೆ ಲಂಚ ಕೊಡುವಂತಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಹಿಂದೆ 5% ಇತ್ತು, ಈಗ 2% ಶುಲ್ಕ ಪಾವತಿಸಿ 2% ಕಟ್ಟೋದು ಬೇಡ ಅಂದವರ ವಿರುದ್ಧ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಆನ್ಲೈನ್ ಕಟ್ಟಿ ಅವರೆಲ್ಲ ದಾಖಲೆಗಳನ್ನ ಸರಿ ಮಾಡ್ಕೊಳ್ಳಿ. ಪ್ರತಿಯೊಂದು ದಾಖಲೆನೂ ಕೂಡ ಫೋಟೋ ಇರ್ತದೆ. ಯಾರು ಮೋಸ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ, ಯಾರು ದಾಖಲೆ ಕೊಟ್ಟರೆ ಅದನ್ನ ಕ್ಯಾನ್ಸಲ್ ಮಾಡೋಕ್ಕೂ ಕೂಡ ಅವಕಾಶ ಇದೆ. ಸೊ ಬೆಂಗಳೂರು ನಗರದವರು ಎಲ್ಲರಿಗೂ ಕೂಡ 27 ಲಕ್ಷ ಏನು ಆಸ್ತಿಗಳಿದೆ, ಈಗಾಗಲೇ ದಾಖಲೆ ಇರುವಂತಹ ಆಸ್ತಿಗಳು, ಅವರೆಲ್ಲರಿಗೂ ಕೂಡ ಮನೆ ಬಾಗಿಲಿಗೆ ಖಾತೆಗಳನ್ನ ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಅವರು ಬರೀ ಹಗಲು ಕನಸು ಮಾಡ್ತಾ ಇದ್ದಾರೆ. ಇವತ್ತು ನಿನ್ನೆ ಹೇಳಿದ್ರಲ್ಲ, ಅದ್ಯಾವುದೋ ಇದನ್ನ ಮಾಡಬೇಡ ಅಂತ ಅಂದ್ಬಿಟ್ಟು ಜಿಬಿಎ ಮಾಡಬೇಡ ಅಂತ. ಯಾರು ಮಾಡಿದ್ದು ಜಿಬಿಎನ? ಯಾರು ಮಾಡಿದ್ದು ನೋಟಿಫಿಕೇಶನ್? ಅವರೇ ನೋಟಿಫಿಕೇಶನ್ ಮಾಡಿದ್ದು. ಪೆಟ್ರೋಲು, ಡೀಸೆಲ್, ಗ್ಯಾಸು, ಆಮೇಲೆ ಎಲ್ಲಾ ಪದಾರ್ಥ, ಚಿನ್ನ ಪದಾರ್ಥ ಎಲ್ಲ ಹೋಗಿದೆಯಲ್ಲ, ಅದ್ರ ಬಗ್ಗೆ ಮಾತಾಡ್ಲಿ. ಯಾಕೆ ಮಾತಾಡ್ತಾ ಇಲ್ಲ ಕುಮಾರಸ್ವಾಮಿ? ಯಾವುದೂ ಮಾತಾಡ್ತಾ ಇಲ್ಲ. ಬರೀ ಬೇರೆಯವ್ರ ಮೇಲೆ ಟೀಕೆ ಮಾಡೋದೇ ಕೆಲಸ ಅವ್ರಿಗೆ. ಟೀಕೆ ಮಾಡೋದು, ಸ್ಟೇಟ್ಮೆಂಟ್ ಕೊಡೋದು ಬಿಟ್ರೆ ಬಡವರಿಗೆ ಅವ್ರ ಕಾಲದಲ್ಲಿ ಒಂದು ಕೆಲಸ ಏನಾದ್ರು ಮಾಡಿದಾರಾ? ಒಂದು ಕೆಲಸ ಏನಾದ್ರು ಒಂದ್ ಸರಿ ಮಾಡಿದಾರಾ? ಆ ಜನಕ್ಕೆ ಕುಡಿಯೋ ನೀರು ಕೊಡಕ್ಕಾಗಿರ್ಲಿಲ್ಲ. ನಾನು ನೀರು ಕೊಡಿಸಿದ್ದೀನಿ ಅವ್ರಿಗೆಲ್ಲ. ಈ ಆಸ್ತಿ ದಾಖಲೆಗಳನ್ನ ಸರಿ ಮಾಡ್ತಾ ಇದ್ದೀನಿ. ಏನು ಇದು ರಿಜಿಸ್ಟರ್ ಆಗಿತ್ತು, ಈಗೆಲ್ಲದಕ್ಕೂ ಕೂಡ 5 ಕಾರ್ಪೊರೇಷನ್ ಮಾಡಿ ಆಡಳಿತವನ್ನ ಸುಧಾರಣೆ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀನಿ.
ಎಲ್ಲ ಬಿಜೆಪಿಯವರೆಲ್ಲ ಖುಷಿ ಪಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಡಿಕೆ ಮಾಡ್ತಾ ಇದಾರೆ ಅಂತ. ಬಿಜೆಪಿಯವರು ಏನ್ ಹೇಳಿದ್ರು ಆ ಸಲಹೆಯಂತೆ ನಾನು ಮಾಡ್ತಾ ಇದ್ದೀನಿ. ಪಾಪ ಅವನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ, ನನ್ ಸಿಕ್ಲಿಲ್ವಲ್ಲ ಅಂತ ಅಸೂಯೆ ಪಡ್ತಾ ಇದ್ದಾರೆ. ಹೊಟ್ಟೆ ಉರಿ ಬಿಟ್ರೆ ಬೇರೆ ಇನ್ನೇನು ಇಲ್ಲ. 2% ಆನ್ಲೈನ್ ಕಟ್ಟಿ ಅವರೆಲ್ಲ ದಾಖಲೆಗಳನ್ನ ಸರಿ ಮಾಡ್ಕೊಳ್ಳಿ. ಪ್ರತಿಯೊಂದು ದಾಖಲೆನೂ ಕೂಡ ಫೋಟೋ ಇರ್ತದೆ. ಯಾರು ಮೋಸ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ, ಯಾರು ದಾಖಲೆ ಕೊಟ್ರೆ ಅದನ್ನ ಕ್ಯಾನ್ಸಲ್ ಮಾಡೋಕ್ಕೂ ಕೂಡ ಅವಕಾಶ ಇದೆ. ಸೊ ಬೆಂಗಳೂರು ನಗರದವರು ಎಲ್ಲರಿಗೂ ಕೂಡ 27 ಲಕ್ಷ ಏನು ಆಸ್ತಿಗಳಿದೆ, ಈಗಾಗಲೇ ದಾಖಲೆ ಇರುವಂತಹ ಆಸ್ತಿಗಳು, ಅವರೆಲ್ಲರಿಗೂ ಕೂಡ ಮನೆ ಬಾಗಿಲಿಗೆ ಖಾತೆಗಳನ್ನ ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಅವರು ಬರೀ ಹಗಲು ಕನಸು ಮಾಡ್ತಾ ಇದ್ದಾರೆ. ನಿನ್ನೆ ಹೇಳಿದ್ರಲ್ಲ, ಅದ್ಯಾವ್ದೋ ಇದನ್ನ ಮಾಡಬೇಡ ಅಂತ ಅಂದ್ಬಿಟ್ಟು GBA ಮಾಡಬೇಡ ಅಂತ. ಯಾರು ಮಾಡಿದ್ದು GBA? ಸ್ಟಿಲ್ ಕುಮಾರಸ್ವಾಮಿ ಅವರಿಗೆ ಟೀಕೆ ಮಾಡೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಅವರ ಕಾಲದಲ್ಲಿ ಕುಡಿಯೋದಕ್ಕೆ ನೀರು ಕೊಟ್ಟಿಲ್ಲ. ನಾನು ಕೆಲಸ ಮಾಡ್ತಾ ಇರೋದಕ್ಕೆ ಕುಮಾರಸ್ವಾಮಿಗೆ ಹೊಟ್ಟೆ ಉರಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಖಾತಾದಿಂದ ಈ ಖಾತಾಗೆ ಪರಿವರ್ತನೆ ವಿಚಾರ, ಖಾತಾ ಪರಿವರ್ತನೆಗೆ ಲಂಚ ಕೊಡುವಂತಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಹಿಂದೆ 5% ಇತ್ತು, ಈಗ 2% ಶುಲ್ಕ ಪಾವತಿಸಿ 2% ಕಟ್ಟೋದು ಬೇಡ ಅಂದವರ ವಿರುದ್ಧ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಆನ್ಲೈನ್ ಕಟ್ಟಿ ಅವರೆಲ್ಲ ದಾಖಲೆಗಳನ್ನ ಸರಿ ಮಾಡ್ಕೊಳ್ಳಿ. ಪ್ರತಿಯೊಂದು ದಾಖಲೆನೂ ಕೂಡ ಫೋಟೋ ಇರ್ತದೆ. ಯಾರು ಮೋಸ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ, ಯಾರು ದಾಖಲೆ ಕೊಟ್ರೆ ಅದನ್ನ ಕ್ಯಾನ್ಸಲ್ ಮಾಡೋಕ್ಕೂ ಕೂಡ ಅವಕಾಶ ಇದೆ. ಸೊ ಬೆಂಗಳೂರು ನಗರದವರು ಎಲ್ಲರಿಗೂ ಕೂಡ 27 ಲಕ್ಷ ಏನು ಆಸ್ತಿಗಳಿದೆ, ಈಗಾಗಲೇ ದಾಖಲೆ ಇರುವಂತಹ ಆಸ್ತಿಗಳು, ಅವರೆಲ್ಲರಿಗೂ ಕೂಡ ಮನೆ ಬಾಗಿಲಿಗೆ ಖಾತೆಗಳನ್ನ ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಅವರು ಬರೀ ಹಗಲು ಕನಸು ಮಾಡ್ತಾ ಇದ್ದಾರೆ. ನಿನ್ನೆ ಹೇಳಿದ್ರಲ್ಲ, ಅದ್ಯಾವ್ದೋ ಇದನ್ನ ಮಾಡಬೇಡ ಅಂತ ಅಂದ್ಬಿಟ್ಟು GBA ಮಾಡಬೇಡ ಅಂತ. ಯಾರು ಮಾಡಿದ್ದು GBAನ? ಯಾರು ಮಾಡಿದ್ದು ನೋಟಿಫಿಕೇಶನ್? ಅವರೇ ನೋಟಿಫಿಕೇಶನ್ ಮಾಡಿದ್ದು. ಪೆಟ್ರೋಲು, ಡೀಸೆಲ್, ಗ್ಯಾಸು, ಆಮೇಲೆ ಎಲ್ಲಾ ಪದಾರ್ಥ, ಚಿನ್ನ ಪದಾರ್ಥ ಎಲ್ಲ ಹೋಗಿದೆಯಲ್ಲ, ಅದ್ರ ಬಗ್ಗೆ ಮಾತಾಡ್ಲಿ. ಯಾಕೆ ಮಾತಾಡ್ತಾ ಇಲ್ಲ ಕುಮಾರಸ್ವಾಮಿ? ಯಾವುದೂ ಮಾತಾಡ್ತಾ ಇಲ್ಲ. ಬರೀ ಬೇರೆಯವ್ರ ಮೇಲೆ ಟೀಕೆ ಮಾಡೋದೇ ಕೆಲಸ ಅವ್ರಿಗೆ. ಟೀಕೆ ಮಾಡೋದು, ಸ್ಟೇಟ್ಮೆಂಟ್ ಕೊಡೋದು ಬಿಟ್ರೆ ಬಡವರಿಗೆ ಅವ್ರ ಕಾಲದಲ್ಲಿ ಒಂದು ಕೆಲಸ ಏನಾದ್ರು ಮಾಡಿದಾರಾ? ಒಂದು ಕೆಲಸ ಏನಾದ್ರು ಒಂದ್ ಸರಿ ಮಾಡಿದಾರಾ? ಆ ಜನಕ್ಕೆ ಕುಡಿಯೋ ನೀರು ಕೊಡಕ್ಕಾಗಿರ್ಲಿಲ್ಲ. ನಾನು ನೀರು ಕೊಡಿಸಿದ್ದೀನಿ ಅವ್ರಿಗೆಲ್ಲ. ಈ ಆಸ್ತಿ ದಾಖಲೆಗಳನ್ನ ಸರಿ ಮಾಡ್ತಾ ಇದ್ದೀನಿ. ಏನು ಇದು ರಿಜಿಸ್ಟರ್ ಆಗಿತ್ತು, ಈಗೆಲ್ಲದಕ್ಕೂ ಕೂಡ 5 ಕಾರ್ಪೊರೇಷನ್ ಮಾಡಿ ಆಡಳಿತವನ್ನ ಸುಧಾರಣೆ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀನಿ. ಎಲ್ಲ ಬಿಜೆಪಿಯವರೆಲ್ಲ ಖುಷಿ ಪಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಡಿಕೆ ಮಾಡ್ತಾ ಇದಾರೆ ಅಂತ. ಬಿಜೆಪಿಯವರು ಏನ್ ಹೇಳಿದ್ರು ಆ ಸಲಹೆಯಂತೆ ನಾನು ಮಾಡ್ತಾ ಇದ್ದೀನಿ. ಪಾಪ ಅವನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ, ನನ್ ಸಿಕ್ಲಿಲ್ವಲ್ಲ ಅಂತ ಅಸೂಯೆ ಪಡ್ತಾ ಇದ್ದಾರೆ. ಹೊಟ್ಟೆ ಉರಿ ಬಿಟ್ರೆ ಬೇರೆ ಇನ್ನೇನು ಇಲ್ಲ. 2% ಆನ್ಲೈನ್ ಕಟ್ಟಿ ಅವರೆಲ್ಲ ದಾಖಲೆಗಳನ್ನ ಸರಿ ಮಾಡ್ಕೊಳ್ಳಿ. ಪ್ರತಿಯೊಂದು ದಾಖಲೆನೂ ಕೂಡ ಫೋಟೋ ಇರ್ತದೆ. ಯಾರು ಮೋಸ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ, ಯಾರು ದಾಖಲೆ ಕೊಟ್ರೆ ಅದನ್ನ ಕ್ಯಾನ್ಸಲ್ ಮಾಡೋಕ್ಕೂ ಕೂಡ ಅವಕಾಶ ಇದೆ. ಸೊ ಬೆಂಗಳೂರು ನಗರದವರು ಎಲ್ಲರಿಗೂ ಕೂಡ 27 ಲಕ್ಷ ಏನು ಆಸ್ತಿಗಳಿದೆ, ಈಗಾಗಲೇ ದಾಖಲೆ ಇರುವಂತಹ ಆಸ್ತಿಗಳು, ಅವರೆಲ್ಲರಿಗೂ ಕೂಡ ಮನೆ ಬಾಗಿಲಿಗೆ ಖಾತೆಗಳನ್ನ ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಅವರು ಬರೀ ಹಗಲು ಕನಸು ಮಾಡ್ತಾ ಇದ್ದಾರೆ. ನಿನ್ನೆ ಹೇಳಿದ್ರಲ್ಲ, ಅದ್ಯಾವ್ದೋ ಇದನ್ನ ಮಾಡಬೇಡ ಅಂತ ಅಂದ್ಬಿಟ್ಟು GBA ಮಾಡಬೇಡ ಅಂತ. ಯಾರು ಮಾಡಿದ್ದು GBA?